ಋತು ಅಕ್ಕ, ಋತು ಅಕ್ಕ. ಇಲ್ಲ ಋತು ಅಕ್ಕ. ಎಲ್ಲಿಗೆ ಹೋದ್ರು? ನಾನು ಪಾಪರ್ನ ಮಾತಾಡ್ಸೋಣ ಅಂತ ಹೇಳಿ ಬಂದೆ. ಎಲ್ಲೋದ್ರು? ಇಂಜೆಕ್ಷನ್ ಹಾಕಿಸ್ಬೇಕಾಯ್ತಂತೆ, ಅದಕ್ಕೆ ಇಂಜೆಕ್ಷನ್ ಹಾಕ್ಸೋದಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಬಾ ಪುಣ್ಯ, ಕುತ್ಕೋ ಬಾ. ಏನು ಮಾಡಿಕೊಡ್ಲಿ? ಜ್ಯೂಸ್ ಮಾಡಲಾ, ಟೀ ಮಾಡಲಾ, ಕಾಫಿ ಮಾಡಲಾ? ಇಪ್ಪ ನೀವು ಮಾಡ್ತೀರಾ? ಜ್ಯೂಸು ಟೀ ಕಾಫಿ ಎಲ್ಲ ನೀವು ಮಾಡ್ತೀರಾ? ಹಾಂ ಮಾಡಿಕೊಡ್ತೀನಿ, ಹೇಳು ಏನು ಬೇಕು ಹೇಳು. ಏನಿಲ್ಲ, ನಾನು ಋತು ಅಕ್ಕನ ಮಕ್ಕಳನ್ನ ಆಟ ಆಡ್ಸೋಣ ಅಂತ ಬಂದೆ. ಹೋಗ್ತೀನಿ ಹೇಳ, ಅಮ್ಮ ಐತೆ, ಸ್ವಲ್ಪ ಕೆಲಸ ಐತೆ, ಹೋಗಿ ಬರ್ತೀನಿಲವ. ಒಂದು 5 ನಿಮಿಷ ಇರು ಪುಣ್ಯ, ನಿನ್ನ ಜೊತೆ ಏನೋ ಮಾತಾಡ್ಬೇಕು ನಾನು. ಎಲ್ಲ ನನ್ನ ಸ್ನೇಹಿತರಿಗೆಲ್ರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಏನಪ್ಪ ಇವತ್ತು ಏನೋ ಮಾತಾಡೋದಕ್ಕೆ ಬಂದಿದ್ದಾರೆ ಲಸ್ಮಕ್ಕ ಅಂತೇಳಿ ನೀವು ನೋಡ್ತಾ ಇರ್ಬೋದು. ಯಾಕಂದರೆ ನಾಳೆ ನನ್ನ ಮಗಳು ಕೂದಲು ತೆಗ್ಸೋದಕ್ಕೆ ಅಂತೇಳಿ ಇವಾಗ ಶ್ರೀರಾಮನವಮಿ ಹಬ್ಬ ಆಗಿರೋದ್ರಿಂದ ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ನಾಳೆ ವಿಡಿಯೋ ಬರೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ, ಆದರೆ ಟ್ರೈ ಮಾಡ್ತೀನಿ. ಯಾಕಂದರೆ ನಾವು ಹೋಗ್ತಾ ಇರೋದು ಆಂಧ್ರ ಸೈಡು ಅಲ್ಲಿ ನಮ್ಮ ಮನೆ ದೇವ್ರು ಇರೋದು ಆ ಕಡೆ. ಅದಕ್ಕೆ ಅಲ್ಲಿ ಟವರ್ ಪ್ರಾಬ್ಲಮ್ ಇರುತ್ತೆ. ಅದಕ್ಕೆ ನಾಳೆ ಸಾಧ್ಯ ಆದರೆ ವಿಡಿಯೋಸ್ ಬರ್ತವೆ, ಇಲ್ಲ ಅಂತಂದರೆ ನಾಳೆ ಒಂದಿನ ವಿಡಿಯೋ ಬರೋದಿಲ್ಲ. ದಯವಿಟ್ಟು ಎಲ್ಲರೂ ಕ್ಷಮಿಸ್ಬೇಕಂತ ಹೇಳಿ ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ಇವಾಗ ಹೋದಾಗ ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದಾಗ ವೀಡಿಯೋಸ್ ಅಪ್ಲೋಡ್ ಆಗೋದಿಲ್ಲ. ಅದಕ್ಕೆ ಒಂದು ವೀಡಿಯೋಸು ಅದು ಅಪ್ಲೋಡ್ ಮಾಡಿದ್ದೀವಿ ಅಂದರೆ 1 ಅವರ್ ಬೇಕು, 1 ಅವರ್ ಅಪ್ಲೋಡ್ ಆಗಬೇಕು. ಮತ್ತು ಚೆಕ್ಕಿಂಗ್ ಆಗುತ್ತೆ, ಎಲ್ಲ ಪ್ರತಿಯೊಂದು ಚೆಕಿಂಗ್ ಆಗಿ ಅದು ನಮಗೆ ಮಾನಿಟೈಸೇಷನ್ ಆನ್ ಆಗೋದಕ್ಕೆ 1 ಅವರ್ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ನಾವು ನಾಳೆ ಹೋಗ್ತಾ ಇದ್ದೀವಿ, ಇವತ್ತು ಹೊರಡ್ತಾ ಇದ್ದೀವಿ. ನಾಳೆ ವಿಡಿಯೋ ಬರೋದಿಲ್ಲ, ಯಾಕಂದರೆ ಇವತ್ತು ಸಂಜೆ ಹೋಗ್ತೀವಿ. ಇವತ್ತು ಸಂಜೆ ಹೋಗಿ ಹಬ್ಬದ ದಿನ ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಎಲ್ಲನ. ಅದಕ್ಕೋಸ್ಕರ ಹೋಗ್ಬೇಕು ಅಂತ ಎಲ್ಲ ಅಂದ್ಕೊಂಡಿದ್ದೀವಿ, ಹೋಗ್ತಾ ಇದ್ದೀವಿ. ಅದಕ್ಕೆ ನಾಳೆ ವಿಡಿಯೋ ಬರೋದಿಲ್ಲ. ತುಂಬ ಜನ ಬೇಜಾರಾಗ್ತೀರಾ, ನೀವು ಡೈಲಿ ಹೀಗೆ ಮಾಡ್ತೀರಾ, ನೀವು ಯಾಕೋ ವಿಡಿಯೋ ಸರಿಯಾಗಿ ಹಾಕೋದಿಲ್ಲ ಅಂತ. ಯಾಕಂದರೆ ಫ್ಯಾಮಿಲಿ ಅಂದಮೇಲೆ ಈ ಥರ ಎಲ್ಲನ ಬಂದೇ ಬರ್ತವೆ. ಬರಲಿಲ್ಲ ಅಂತಂದರೆ ಅದು ಫ್ಯಾಮಿಲಿ ಅನ್ನಿಸ್ಕೊಳ್ಳೋದಿಲ್ಲ. ಈ ಥರ ನನ್ನ ಮಗಳು ಕೂದಲು ತೆಗೆಸ್ಬೇಕು, ಮನೆ ದೇವ್ರಿಗೆ ಹೋಗ್ತಾ ಇರೋದ್ರಿಂದ ಅದೇ ಹೆಚ್ಚ ಇದು ಹೆಚ್ಚ ಅಂತಂದರೆ ಎರಡೂ ಹೆಚ್ಚೇನೆ, ಅದು ಇರಬೇಕು ಇದು ಇರಬೇಕು. ಅದಕ್ಕೋಸ್ಕರ ನಾಳೆ ವಿಡಿಯೋ ಬರೋದಿಲ್ಲ. ಇವತ್ತು ಸಂಜೆ ಹೋಗ್ತಾ ಇದ್ದೀವಿ. ಎಲ್ಲರೂ ಮತ್ತು ಮೆಸೇಜ್ ಮಾಡ್ತಾ ಇರ್ತೀರಾ, ಮತ್ತು ಎಲ್ಲರೂ ಕಮೆಂಟ್ ಮಾಡ್ತಾ ಇರ್ತೀರಾ ಅನ್ನೋದಕ್ಕೋಸ್ಕರ ನಾನು ಒಂದಿನ ಮುಂದಾಗಲೇ ಹೇಳ್ತಾ ಇದ್ದೀನಿ, ಒಂದಿನ ಮುಂಚಿತವಾಗಿಯೇ ನಿಮಗೆಲ್ಲ ತಿಳಿಸ್ತಾ ಇದ್ದೀನಿ. ಮತ್ತು ಬೇಜಾರಾಗ್ತೀರ, ನಾವು ಕಾಯ್ತಾ ಇರ್ತೀವಿ ವಿಡಿಯೋಸ್ ಹಾಕೋದಿಲ್ಲ ನೀವು ಅಂತ ಹೇಳಿ ಬೇಜಾರಾಗ್ತಿಲ್ಲ. ಮೊನ್ನೆ 2 ದಿವಸ ಬೇರೆ ವಿಡಿಯೋಸ್ ಬಂದಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಕ್ಷಮಿಸಿ ಅಂತ ಹೇಳ್ತಾ ನಾನು ಇದೊಂದು ಸ್ವಲ್ಪ ಎಲ್ಲ ಕೆಲಸಗಳೆಲ್ಲ ಈಗ ಮನೆ ಕೆಲಸಗಳೆಲ್ಲ ಬೇರೆ ಸ್ವಲ್ಪ ಬಾಕಿ ಇದ್ದಾವೆ. ಅದಕ್ಕೋಸ್ಕರ ವಿಡಿಯೋಸು ಪ್ರಸಾರ ಆಗೋದಿಲ್ಲ. ದಯವಿಟ್ಟು ಒಂದೊಂದು ದಿನ ಏನಾದರೂ ಬರಲಿಲ್ಲ ಅಂತಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ನಾವು ಹೋಗ್ತಾ ಇರೋ ಸೈಡ್ ಒಂದು ಪಾಯಿಂಟು ನೆಟ್ವರ್ಕ್ ಸಿಗೋದಿಲ್ಲ, ಫುಲ್ ನೆಟ್ವರ್ಕ್ ಹೋಗುತ್ತೆ. ನೀವು ಕಮೆಂಟ್ ಮಾಡಿರೋದನ್ನು ನನಗೆ ನೋಡೋದಕ್ಕಾಗೋದಿಲ್ಲ, ನಿಮಗೆ ರಿಪ್ಲೈ ಮಾಡೋದಕ್ಕೂ ಆಗೋದಿಲ್ಲ, ಹಾಗೆ ಪೋಸ್ಟ್ ಹಾಕೋದಕ್ಕೂ ಆಗೋದಿಲ್ಲ. ನಾವು ಯಾಕಂದರೆ ಇವತ್ತೇ ಹೋಗ್ತಾ ಇರೋದ್ರಿಂದ ನಾಳೆ ವೀಡಿಯೋಸ್ ಬರೋಲ್ಲ. ಅದಕ್ಕೋಸ್ಕರ ನಾಳೆ ಹಾಕೋದಕ್ಕಾಗೋದಿಲ್ಲ ಅಂತೇಳಿ ನಾನು ಒಂದಿನ ಮುಂಚಿತವಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಹಾಗೆ ಫೋನೂ ನಾವು ಯಾರಿಗೂ ಫೋನ್ ಮಾಡೋದಕ್ಕಾಗೋದಿಲ್ಲ, ಅವು ಆ ಕಡೆಯಿಂದಲೂ ಫೋನ್ ಬರೋದಿಲ್ಲ, ಏನಿಲ್ಲ, ಆ ಥರ ಆಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ಅಡ್ಜಸ್ಟ್ ಮಾಡ್ಕೋಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ವೀಡಿಯೋಸ್ಗೆಲ್ಲ ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತೀರಾ, ತುಂಬ ಖುಷಿ ಆಗುತ್ತೆ ನನಗಂತೂ. ಎಷ್ಟು ಚೆನ್ನಾಗಿ ಎಲ್ಲರೂ ಒಂದೊಂದು ವಿಡಿಯೋಕ್ಕೆ ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡ್ತಾ ಇರ್ತೀರ ಅಂದರೆ, ಎಷ್ಟು ಆಳವಾಗಿ ಕಥೆಯಲ್ಲಿ ಆಳವಾಗಿ ಮುಳುಗಿ ಏನೋ ನಿಜ ಘಟನೆ ನಿಜ ಜೀವನದಲ್ಲಿ ಇದೇ ಥರ ನಡೆಯುತ್ತೆ ಅನ್ನೋ ಥರ ನಿಜವಾಗ್ಲೂ ಕಥೆಯಲ್ಲೇ ಮುಳುಗೋಗಿ ಆ ಥರ ಕಮೆಂಟ್ ಮಾಡೋರು ಇದ್ದಾರೆ. ಕತೆ ಬಗ್ಗೆ ಏನೇ ಕಮೆಂಟ್ ಮಾಡಿದ್ರೂ ನನಗೆ ಬೇಜಾರಾಗೋದಿಲ್ಲ. ಪರ್ಸ್ನಲ್ಲಾಗಿ ಏನಾದ್ರೂ ಹಂಗೆ ಹಿಂಗೆ ಅಂತ ಮಾತಾಡ್ತಾರಲ್ಲ, ಆವಾಗಲೇ ನಮಗೆ ಬೇಜಾರಾಗೋದು. ಕತೆ ಬಗ್ಗೆ ಏನೇ ಹೇಳಿ ನನಗೇನು ಬೇಜಾರಿಲ್ಲ. ತುಂಬ ಜನ ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತೀರಾ, ತುಂಬ ಖುಷಿ ಆಗುತ್ತೆ. ಸದಾ ನಮ್ಮ ಮೇಲೆ ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ ಅಂತ ಹೇಳಿ ಕೇಳ್ಕೊಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಯಾರೂ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿ ಇವತ್ತಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರೂ ಫ್ಯಾಮಿಲಿನೇ ಇರ್ತೀರ, ಎಲ್ಲರೂ ಅವ್ರವ್ರ ಮನೆ ಪರಿಸ್ಥಿತಿ ಅವ್ರಿಗೆ ಗೊತ್ತಿರುತ್ತೆ. ಮಕ್ಕಳು ಮರಿ ಕಟ್ಕೊಂಡಿರೋರಿಗೆ ಈ ಥರ ಎಲ್ಲ ಕಷ್ಟಗಳು ಮತ್ತು ಈ ಥರ ಎಲ್ಲ ಸಂದರ್ಭಗಳು ಬರ್ತಾ ಇರ್ತಾರೆ ಅಂತ ಗೊತ್ತಾಗುತ್ತೆ. ಒಬ್ಬೊಬ್ಬರಿಗೆ ಈ ಬರೋ ನಿಮ್ದು ಇದೇ ಆಯಿತು, ಬರೀ ಇದೇ ರೀತಿ ಮಾಡ್ತೀರಾ, ಏನು ಸೀಮೆಗಿಲ್ಲದ ಹಂಗೆ ಹಿಂಗೆ ಅಂತ ಹೇಳ್ತೀರಾ. ನಮಗೆ ಮಕ್ಕಳು ಮರಿ ಕುಟುಂಬ ಸಂಸಾರ ಅಂದಮೇಲೆ ಇದೆಲ್ಲ ಇದ್ದೇ ಇರುತ್ತೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಓಕೆ, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಏನಿಲ್ಲ ಪುಣ್ಯ, ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಕಾಯ್ತಾ ಇದ್ದೆ. ನಾನು ನಿಮ್ಮ ಮನೆ ಹತ್ರ ಬಂದರೆ ನಿಮ್ಮ ಅಮ್ಮ ಅಜ್ಜಿ ಎಲ್ಲರೂ ಇರ್ತಾರೆ. ಇಲ್ಲೂ ನಮ್ಮ ಮನೇಲಿ ಎಲ್ಲ ಇರೋರು. ನಮ್ಮ ಕುಶಾನೂ ಎಲ್ಲ ಹೋಗಿದ್ದಾನೆ, ನಮ್ಮ ಅಕ್ಕ ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲರೂ ಯಾರೂ ಇಲ್ಲ. ನಮ್ಮ ತಾತನೂ ಹೊಲಕ್ಕೆ ಹೋಗೈತೆ. ಅದಕ್ಕೆ ನಿನ್ನ ಜೊತೆ ಮಾತಾಡಬೇಕು ಪುಣ್ಯ. ಏನು ಮಾತಾಡಬೇಕಲ್ಲಮ್ಮ, ಅಂಥದ್ದೇನು? ಏನಿಲ್ಲ, ನಾನು ನಿನ್ನ ನೋಡಿ ಯಾಕೆ ಜಾಸ್ತಿ ಸ್ಮೈಲ್ ಮಾಡ್ತೀನಿ, ನಿನ್ನ ನೋಡಿ ಯಾಕೆ ಜಾಸ್ತಿ ನಗ್ತಾ ಇರ್ತೀನಿ ಅಂದರೆ, ನೀನು ನನಗೆ
ತುಂಬ ಇಷ್ಟ ಪುಣ್ಯ. ವರ್ಷಿತಾ ಅತ್ತೆ ಮಗಳು, ನಮ್ಮ ಅತ್ತೆ ಮಗಳು ಅಂದರೆ ನನಗೇನೋ ಮನಸ್ಸಲ್ಲಿ ಒಂಥರ ಏನೋ ಖುಷಿ. ನಾನು ನಿನ್ನ ತುಂಬ ಇಷ್ಟಪಡ್ತೀನಿ. ನಿಜ, ನನಗೆ ನಿನ್ನ ಕಂಡ್ರೆ ತುಂಬ ಇಷ್ಟ, ಗೊತ್ತಾ? ಪಾ ದೇವ್ರೆ, ಅಲ್ಲ ನೀವು ಏನು ಮಾತಾಡ್ತಾ ಇದ್ದೀರಾ ಅಂತ ಗೊತ್ತಾ? ಅಲ್ಲ ನಮಗೆ ಈ ರೀತಿ ಎಲ್ಲ ಮಾಡಿಬಿಟ್ರೆ ನಮ್ಮಮ್ಮ ಏನಿಲ್ಲ ನನಗೆ. ಹೆಚ್ಚು ಕಡಿಮೆ ನಮ್ಮಿಬ್ರದ್ದು ಒಂದೇ ಏಜ್ ಅಂತ ಅನಿಸುತ್ತೆ. ಏನಾಗೋದಿಲ್ಲ, ಓದ್ತಾ ಇದ್ದೀವಿ, ಎಲ್ಲ ಕಾಲೇಜ್ಗೆ ಹೋಗ್ತಾ ಇದ್ದೀವಿ. ಕಾಲೇಜಲ್ಲಿ ಅಂದಮೇಲೆ ಈ ಥರ ಅವೆಲ್ಲ ಸಹಜ. ಅದಕ್ಕಾಗಿನ ನಾನು ನಿನಗೆ ತುಂಬ ಇಷ್ಟಪಟ್ಟಿದ್ದೀನಿ. ಅದು ಯಾಕೋ ಏನೋ ನಿನ್ನ ಕಂಡಾಗಿಂದ, ನೀನು ನೋಡಿದಾಗಿಂದಲೂ ಬರ್ತೀನಿ, ಅಜ್ಜಿ ಮನೆ ಹತ್ರ ಬರ್ತೀನಿ, ಅಜ್ಜಿ ಮಾತಾಡಿಸುತ್ತೆ, ವರ್ಷಿತತ್ತೇನೋ ಮಾತಾಡಿಸುತ್ತೆ, ಏನೋ ಬಾರೋ ಲವ ಖುಷಿ ಅಂತೇಳಿ ಮಾತಾಡಿಸುತ್ತೆ. ನಿಜ ನನಗೆ ತುಂಬ ಖುಷಿ ಆಗುತ್ತೆ. ನಿಜ ನನಗೆ ಭಾಳ ಖುಷಿ ಆಗ್ತೈತೆ. ನಾನು ನಿನ್ನ ತುಂಬ ಇಷ್ಟಪಟ್ಟಿದ್ದೀನಿ. ಇಲ್ಲಲ್ಲವ, ನಾನು ಈ ರೀತಿ ಎಲ್ಲ ಮಾಡೋದಿಲ್ಲ. ನಾನು ಇನ್ನೂ ಚೆನ್ನಾಗಿ ಓದಬೇಕು. ನನಗೆ ಈ ರೀತಿ ಎಲ್ಲ ಕೇಳಬೇಡ, ನೀನು ಈ ರೀತಿ ಎಲ್ಲ ಮಾತಾಡಬಾರ್ದು. ನಾನೇನೋ ಋತು ಅಕ್ಕನ ಮಕ್ಳ ಹತ್ರ ಚೆನ್ನಾಗಿ ಮಾತಾಡಿಕೊಂಡು ಆಟ ಆಡ್ಸೋಣ ಅಂತ ಬರ್ತೀನಿ ಅಷ್ಟೇ. ಅವ್ರನ್ನ ಎತ್ಕೊಳಂಗೆ ಇದ್ದಾರಲ್ಲ, ಅದಕ್ಕೆ ಆಟ ಆಡ್ಸೋಣ ಅಂತ ಬರ್ತೀನಿ. ಸುಮ್ಮನೆ ಬೇಜಾರ್ಕೊಂಡ್ಸೋಣ, ಋತು ಅಕ್ಕನ ಹತ್ರ ಮಾತಾಡೋಕ್ಕಾಗಿ ಬರೋದಷ್ಟೇ ನಾನು. ಅಲ್ಲ, ನಾನು ನನ್ನ ಮನಸ್ಸಲ್ಲಿ ಇರೋದು ಹೇಳಿದೆ, ನೀನು ನಿನ್ನ ಅಭಿಪ್ರಾಯಗಳನ್ನ ತಿಳಿಸ್ಬೋದಲ್ಲ. ಇಷ್ಟ ಇಲ್ಲ ಅಂದರೆ ಇಲ್ಲ ಅಂತ ಹೇಳು, ಇದ್ದರೆ ಇಷ್ಟ ಐತೆ ಅಂತ ಹೇಳು ಅಷ್ಟೇ. ಯಾಕಂದರೆ ನಾನು ನಿನ್ನ ತುಂಬ ಹಚ್ಕೊಂಡಿದ್ದೀನಿ, ತುಂಬ ಇಷ್ಟಪಡ್ತಾ ಇದ್ದೀನಿ ಅಂತ ನಾನು ಹೇಳಬಲ್ಲೆ. ನೀನು ಇದ್ರ ಮೇಲೆ ನಿನಗೆ ಬಿಟ್ಟಿದ್ದು. ಇಲ್ಲಪ್ಪ, ನಾನು ಆ ರೀತಿ ಎಲ್ಲ ಮಾಡೋದಿಲ್ಲ. ನಮ್ಮಮ್ಮ ಏನಿಲ್ಲ, ನನಗೆ ಚೆನ್ನಾಗಿ ಬೈದ್ಬಿಡುತ್ತೆ. ಆಮೇಲೆ ಒಳ್ಳೆಯವರೆಲ್ಲ ಯಾಕೆ ಬೇಕು? ಅಯ್ಯೋ, ಯಾರಾದರೂ ಅಪ್ಪ ಅಮ್ಮನಿಗೆ ಹೇಳಿ ಯಾರಾದರೂ ಪ್ರೀತಿ ಮಾಡ್ತಾರೆ ಇವಾಗ? ಯಾವ ಮಕ್ಕಳಾದರೂ ಅಪ್ಪ ಅಮ್ಮನಿಗೆ ಹೇಳಿ ನಾನು ಆ ಹುಡುಗಿನ ಇಷ್ಟಪಡ್ತಿದ್ದೀನಿ, ಆ ಹುಡುಗಿನ ನಾನು ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಲವ್ ಮಾಡಬೇಕಾದ್ರೆ ಯಾರಾದರೂ ಹೇಳ್ತಾರಾ? ಆಮೇಲೆ ಗೊತ್ತಾದರೆ ಬೇಕಾದರೆ ಮದುವೆ ಮಾಡೋ ಅಂಥ ಸಂದರ್ಭ ಬಂದರೆ ಬೇಕಾದರೆ ಹೇಳ್ಬೋದು ಮನೆಯಲ್ಲಿ. ಆದರೆ ಇವಾಗ ಈ ರೀತಿ ಹೇಳೋದು ಆಗುತ್ತಾ? ಅಪ್ಪ ಅಮ್ಮನಿಗೆ ಗೊತ್ತಾಗುತ್ತಾ? ಆಗಲ್ಲ. ಗೊತ್ತಾಗ್ದಂಗೆ ಯಾರೇ ಆಗಲಿ, ಯಾವ ಲವ್ವರ್ಸೇ ಆಗಲಿ, ಗೊತ್ತಾಗ್ದಂಗೆ ಅಪ್ಪ ಅಮ್ಮನಿಗೆ ಗೊತ್ತಾಗ್ದಂಗೆ ಲವ್ ಮಾಡೋದು. ಓ, ನನ್ನ ಮಗ ಪುಣ್ಯನ ಹತ್ರ ಮಾತಾಡ್ತಾ ಇದ್ದಾನೆ, ಅತ್ತೆ ಮಗಳ ಹತ್ರ. ತುಂಬ ಒಳ್ಳೆ ಹುಡುಗಿ, ಮಾತಾಡಲಿ ಬಿಡು. ಹುಡುಗಿ ಮಾತಾಡ್ಕೊಂಡು ಚೆನ್ನಾಗಿರ್ಲಿ ಹೇಳು. ಪುಣ್ಯ ತುಂಬ ಒಳ್ಳೆ ಹುಡುಗಿ. ಎಷ್ಟೊತ್ತು ನೋಡಬೇಕು, ಏನೋ ಮಾತಾಡ್ತಾ ಇದ್ದಾನೆ, ಮಾತಾಡಲಿ ಹೇಳು. ಏನೋ ಹೇಳ್ತಾ ಇದ್ದಾನೆ, ನಾನಿಲ್ಲ ಅಂತ ಅಂದ್ಕೊಂಡವನು. ನಾನು ಬಂದು ಮನಿಕೊಂಡಿರೋದು ನೋಡಿಲ್ಲ, ಅದಕ್ಕೆ ಏನೋ ಮಾತಾಡ್ತಾ ಇದ್ದಾರೆ ಇಬ್ಬರೂ. ಮಾತಾಡಲಿ ಬಿಡತ್ಲಾಗೆ. ಹುಡುಗಿ ಅಂದಮೇಲೆ ಇದೆಲ್ಲ ಸಹಜ. ನಾನು ಅದಕ್ಕೆ ಕಾಯ್ತಾ ಇದ್ದೆ, ಗೊತ್ತಾ? ನಿನಗೆ ಹೇಳ್ಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ಅಂದರೆ ನಿಜ. ನಾನು ನಿಮ್ಮ ಮನೆ ಹತ್ರ ಬರ್ತಿದ್ದೆ. ನಿಮ್ಮ ಮನೆ ಹತ್ರ ಬಂದರೆ ಯಾವಾಗಲೂ ವರ್ಷಿತತ್ತೆ ಇರೋದು, ಅತ್ತೆರಂತೂ ತುಂಬ ಜನ. ಎಲ್ಲರೂ ಇರೋರ, ಹೇಳೋದಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ. ಯಪ್ಪ ದೇವ್ರೆ. ಅಲ್ಲ, ನೀವು ಇಲ್ಲೇ ಮದುವೆ ಆದರೆ ನಿಮ್ಮ ಶಾಂತಜ್ಜಿನೂ ನೋಡ್ಕೊಂಡಂಗೆ ಆಗುತ್ತೆ, ಇಲ್ಲೇ ಇದ್ದಂಗೂ ಆಗುತ್ತೆ. ನಾವು ನಿಮಗೆ ಅಡ್ಜಸ್ಟ್ ಆಗ್ತೀವಿ. ನೀನು ಇಲ್ಲೇ ನೋಡ್ಕೋಬೋದು. ಆ ಸ್ನೇಹ ಅಕ್ಕ ಜಂಬ ಮಾಡ್ತೈತಲ್ಲ, ಆ ಅಕ್ಕ ನೋಡಿಸ್ಬೋದು. ನೀವು ನೋಡ್ಕೊಂಡು ಇಲ್ಲೇ ಇರ್ಬೋದು. ಅಯ್ಯೋ, ಇದೆಲ್ಲ ಯಾಕೆ ಸುಮ್ಮನೆ ಇವಾಗಲೆಲ್ಲ ಯಾಕೆ ಯೋಚನೆ ಮಾಡೋದು? ಇನ್ನು ಓದೋದು ತುಂಬಾ ಐತೆ, ಇವಾಗ ಯಾಕೆ ಅದೆಲ್ಲ? ಏನಂತೀರ? ನಾನು ಪುಣ್ಯನ ತುಂಬ ಇಷ್ಟಪಟ್ಟಿದ್ದೀನಿ. ಯಾಕಂದರೆ ನಾನು ಇಷ್ಟು ದಿನ ಮನಸ್ಸಿನಾಗ ಇಟ್ಕೊಂಡಿದ್ದೆ, ಹೇಳೋಕ್ಕಾಗ್ತಿರ್ಲಿಲ್ಲ ಇಷ್ಟು ದಿನ. ಅದಕ್ಕೋಸ್ಕರ ಇವಾಗ ಪುಣ್ಯ ಒಬ್ಬಳೇ ಸಿಕ್ಕಿದ್ಲು, ಹೇಳ್ತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ. ಇವಾಗ ಪುಣ್ಯ ಮದುವೆ ಆಗಿಲ್ಲೇ ಇರೋದ್ರಿಂದ ಶಾಂತಜ್ಜಿನೂ ನೋಡ್ಕೋಬೋದು, ನೋಡ್ಕೊಂಡು ಇಲ್ಲೇ ಇರ್ಬೋದು. ಇವಾಗ ಸ್ನೇಹ ಜಂಬ ಮಾಡ್ತಾ ಐತೆ, ಸ್ನೇಹ ಅಕ್ಕ. ಅದಕ್ಕೋಸ್ಕರ ನಾನು ನೋಡ್ಕೊತೀನಿ ಅಂತೈತಲ್ಲ, ಅದಕ್ಕೆ ಇಲ್ಲೇ ಇರ್ಬೋದು. ವರ್ಷಿತತ್ತೆಗೆ ಹೇಳಿದ್ರೆ ವರ್ಷಿತತ್ತೆನೇ ಕೊಟ್ಟು ನನಗೆ ಮದುವೆ ಮಾಡ್ತಾರೆ. ಇವಾಗಲ್ಲ, ಇನ್ನು ಮುಂದೆ ನಮ್ಮದೆಲ್ಲ ಓದೋದೆಲ್ಲ ಮುಗಿದ ಮೇಲೆ, ನಾವೇನು ಕಾಲೇಜಲ್ಲಿ ಏನು ಓದಬೇಕು ಅದನ್ನೆಲ್ಲ ಮುಗಿದ ಮೇಲೆ ಬೇಕಾದರೆ ಮಾಡಿಕೊಂಡ್ರೆ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಸ್ನೇಹ ಅಕ್ಕನಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು, ಬುದ್ಧಿ ಕಲಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಮನೇಲಿ ಆದಷ್ಟು ಬೇಗ ಈ ವಿಷಯ ಮಾತಾಡ್ತೀನಿ ನಮ್ಮ ಅಮ್ಮನ ಹತ್ರ. ನೋಡೋಣ ಇನ್ನು ಏನೇನಾಗ್ಬೋದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.